ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ನಿಮಗೆಲ್ಲ ಗೊತ್ತಿರುವಂಥದ್ದೇ. ಇಡೀ ರಾಜ್ಯದಲ್ಲಿ ಸೆನ್ಸೇಷನಲ್ ಸ್ಟೋರಿ ಆಗಿತ್ತು. ಕಾರಣ ಆ ಪ್ರಕರಣದಲ್ಲಿ ಎರಡನೇ ಆರೋಪಿಯಾಗಿದ್ದು ನಟ ದರ್ಶನ್, ಮೊದಲನೇ ಆರೋಪಿ ಗೆಳತಿ ಪವಿತ್ರ ಗೌಡ. ಅದೆಲ್ಲ ಆಯಿತು. ಕಳೆದ 2024 ಜೂನ್ 12ನೇ ತಾರೀಕು ದರ್ಶನ್ ಬಂಧನ ಕೂಡ ಆಗಿತ್ತು. ಸರಿಸುಮಾರು 6 ತಿಂಗಳು ಜೈಲಲ್ಲಿ ಕಳೆದರು. 2024 ಡಿಸೆಂಬರ್ನಲ್ಲಿ ಅವರಿಗೆ ಹೈಕೋರ್ಟ್ ಬೇಲ್ ಕೊಡ್ತು. ಆದರೆ ಈ ಬೇಲನ್ನು ಪ್ರಶ್ನಿಸಿ ರಾಜ್ಯ ಪೊಲೀಸರು ಸುಪ್ರೀಂ ಕೋರ್ಟ್ ಕದವನ್ನು ತಟ್ಟಿದ್ರು. ಈ ಬೇಲನ್ನು ಕ್ಯಾನ್ಸಲ್ ಮಾಡಬೇಕು, ಜಾಮೀನು ನೀಡಿರ್ತಕ್ಕಂಥದ್ದು ಸರಿಯಲ್ಲ. ಯಾಕೆ ಅಂತಂದರೆ ಪ್ರತ್ಯಕ್ಷದರ್ಶಿಗಳಿದ್ದಾರೆ, ಸಾಕ್ಷಿಗಳನ್ನ ಹೇಳಿದ್ದಾರೆ, ಜೊತೆಗೆ ಇವರು ಪ್ರಭಾವಿಯಾಗಿರೋದ್ರಿಂದ ಸಾಕ್ಷ್ಯನಾಶವನ್ನು ಕೂಡ ಮಾಡ್ತಾರೆ ಅಂತ ವಾದ ಪ್ರತಿವಾದ ನಡೆದು ಇವತ್ತು ಒಂದು ರೀತಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಬಿಗ್ ಡೇ. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಅಕ್ಷರಶಃ ಇವತ್ತು ಅಗ್ನಿ ಪರೀಕ್ಷೆ. ಯಾಕೆ ಅಂತ ಹೇಳ್ತೀನಿ. ಇವತ್ತಿನ ಆದೇಶವನ್ನು ಪ್ರಶ್ನಿಸಿ ಮೇಲ್ಮನವಿ ಹೋಗೋಕ್ಕೂ ಇವ್ರಿಗೆ ಅವಕಾಶ ಇಲ್ಲ. ಮೇಲ್ಮನವಿ ಹೋಗೋದಕ್ಕೂ ಅವಕಾಶ ಇಲ್ಲ. ಒಂದು ವೇಳೆ ಬೇಲ್ ಕ್ಯಾನ್ಸಲ್ ಆದರೆ ಟ್ರಯಲ್ಸ್ ಮುಗಿಯೋ ತನಕನೂ ಜೈಲಿಂದ ಹೊರಗೆ ಬರೋಕ್ಕಾಗಲ್ಲ. ಸೊ ಹಾಗಾಗಿ ಅಗ್ನಿ ಪರೀಕ್ಷೆ. ಸುಪ್ರೀಂ ಕೋರ್ಟ್ನಲ್ಲಿ ಇಂದು ಬೇಲ್ ಭವಿಷ್ಯ ನಿರ್ಧಾರವಾಗುತ್ತೆ. ಸುಪ್ರೀಂನಿಂದ ಇವತ್ತು ಮಹತ್ವದ ತೀರ್ಪನ್ನು ನಿರೀಕ್ಷೆ ಮಾಡಲಾಗಿದೆ. ಹೈಕೋರ್ಟ್ ನೀಡಿದ್ದ ಬೇಲನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ದರ್ಶನ್ ಪರ ಕಪಿಲ್ ಸಿಬಲ್ ಇವತ್ತು ಅಪಿಯರ್ ಆಗಬೇಕು. ಕಳೆದ ಬಾರಿ ಸುಪ್ರೀಂ ಕೋರ್ಟ್ನಲ್ಲಿ ಅಪಿಯರ್ ಆದಾಗಲೇ ನ್ಯಾಯಮೂರ್ತಿಗಳು ಹೇಳಿದರು, ಆಯಿತು ನೀವು ಬಂದಿದ್ದೀರಾ ವಾದ ಮಾಡೋದಕ್ಕೆ, ನಿಮ್ಮ ವಾದವನ್ನು ನಾವು ಕೇಳ್ತೀವಿ, ನಿಮ್ಗೆ ಅವಕಾಶ ಕೊಡ್ತೀವಿ. ಆದರೆ ಹೈಕೋರ್ಟ್ನಲ್ಲಿ ಆತುರಾತುರವಾಗಿ ದರ್ಶನ್ಗೆ ಜಾಮೀನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೇವೆ. ಇಂಥ ಪ್ರಕರಣದಲ್ಲಿ ಜಾಮೀನು ಕೊಡಬೇಕಾದ್ರೆ ಮಾನದಂಡಗಳು, ಪ್ಯಾರಾಮೀಟರ್ಸ್ಗಳು ಬೇರೆ ಬೇರೆ ಇರಬೇಕಾಗತ್ತೆ. ಅದು ಯಾವುದು ಇಲ್ಲಿ ಕಂಡು ಬರ್ತಾ ಇಲ್ಲ. ಈ ಥರದ ಅಬ್ಸರ್ವೇಷನ್ ಮಾಡಿದ್ರಿಂದ ಅವರ ಬೇಲ್ ಕ್ಯಾನ್ಸಲ್ ಆಗಬಹುದು ಅಂತಕ್ಕಂಥದ್ದು ಕಾನೂನು ಪಂಡಿತರ ಲೆಕ್ಕಾಚಾರ. ಬಟ್ ಅದೊಂದೇ ಮಾತಿನಿಂದ ಬೇಲ್ ರದ್ದಾಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಕೆಲವು ಸಂದರ್ಭಗಳಲ್ಲಿ ಕೋರ್ಟು ತುಂಬ ಪ್ರಕರಣದ ಆಳಕ್ಕೆ ಇಳಿದು ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಏನಾಗುತ್ತೆ ಅಂತಕ್ಕಂಥದ್ದು ಕುತೂಹಲ. ಇನ್ನು ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣದಲ್ಲಿ ನಟ ದರ್ಶನ್ ಪಾಲಿಗೆ ಇವತ್ತು ಬಿಗ್ ಡೇ. ಕಪಿಲ್ ಸಿಬಲ್ ಕೈನಲ್ಲಿ ಜಾಮೀನು ಭವಿಷ್ಯ ಇದೆ ದರ್ಶನ್ ಅವರದ್ದು. ಇವತ್ತು ವಾದವನ್ನು ಮಂಡಿಸಲಿಕ್ಕೆ ಹಿರಿಯ ವಕೀಲ ಕಪಿಲ್ ಸಿಬಲ್ ಮುಂದಾಗ್ತಾ ಇರ್ತಾರೆ. ನ್ಯಾಯಮೂರ್ತಿಗಳ ಪ್ರಶ್ನೆಗೆ ಉತ್ತರಿಸಬೇಕಿದೆ ಕಪಿಲ್ ಸಿಬಲ್. ಸಿಬಲ್ ವಾದ ಮನವರಿಕೆಯಾದರೆ ಮಾತ್ರ ಬೇಲ್ ಮುಂದುವರಿಕೆ ಆಗೋ ಸಾಧ್ಯತೆ ಇದೆ. ಇಲ್ಲದಿದ್ದರೆ ಹೈಕೋರ್ಟ್ ನೀಡಿದಂತಹ ಬೇಲ್ ಏನಿದೆ ಅದು ರದ್ದಾಗುವಂತಹ ಚಾನ್ಸಸ್ ಇರುವಂಥದ್ದು. ಸುಪ್ರೀಂ ಕೋರ್ಟ್ ಆದೇಶದತ್ತ ಡಿ ಗ್ಯಾಂಗ್ನ ಚಿತ್ತ ಏನಾಗುತ್ತೆ ಇವತ್ತು ಸುಪ್ರೀಂ ಕೋರ್ಟ್ನ ಕಲಾಪದಲ್ಲಿ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ನಟ ದರ್ಶನ್ ಈಗಾಗಲೇ ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣದಲ್ಲಿ 100ಕ್ಕೂ ಹೆಚ್ಚು ದಿನಗಳ ಕಾಲ ಜೈಲು ವಾಸವನ್ನು ಅನುಭವಿಸಿ ಬೆನ್ನು ನೋವಿನ ಸಮಸ್ಯೆಯನ್ನು ಮುಂದೆ ಇಟ್ಟು ಜಾಮೀನನ್ನು ಪಡೆದು ಹೊರಬಂದಿದ್ದಾರೆ. ಜಾಮೀನನ್ನು ಪಡೆದು ಹೊರಬಂದಂತಹ ದರ್ಶನ್ ಈಗ ಶೂಟಿಂಗ್ನಲ್ಲೂ ಕೂಡ ಭಾಗಿಯಾಗಿದ್ದಾರೆ. ಥಾಯ್ಲ್ಯಾಂಡ್ ಪ್ರವಾಸದಲ್ಲೂ ಕೂಡ ಇದ್ದಾರೆ. ಇಂತಹ ಸಂದರ್ಭದಲ್ಲಿಯೇ ನಟ ದರ್ಶನ್ ಪಾಲಿಗೆ ಇವತ್ತು ಅಕ್ಷರಶಃ ಅಗ್ನಿ ಪರೀಕ್ಷೆ. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಭವಿಷ್ಯ ಏನಾಗುತ್ತೆ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಹಾಗಾದ್ರೆ ವಾದ ಪ್ರತಿವಾದದ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳ್ತು ನೋಡಿ. ಜಾಮೀನು ನೀಡುವಾಗ ಹೈಕೋರ್ಟ್ ಸೂಕ್ತವಾಗಿ ತನ್ನ ವಿವೇಚನೆಯನ್ನು ಬಳಸಿಲ್ಲ ಅಂತಲೇ ಹೇಳಿದ್ದಾರೆ. ನೋಡಿ, ಈ ಸ್ಟೇಟ್ಮೆಂಟ್ ಇದೆಯಲ್ಲ, ಇದೇ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಏನಾಗಬಹುದು ಅಂತಕ್ಕಂಥದ್ದನ್ನು ಅಂದಾಜು ಮಾಡಬಹುದು. ಈ ಸ್ಟೇಟ್ಮೆಂಟಿಂದ ಜಾಮೀನು ನೀಡುವಾಗ ಹೈಕೋರ್ಟ್ ಸೂಕ್ತವಾಗಿ ತನ್ನ ವಿವೇಚನೆಯನ್ನು ಬಳಸಿಲ್ಲ. ರಾಜ್ಯ ಸರ್ಕಾರ ಸಲ್ಲಿಸಿರುವ ದಾಖಲೆಗಳನ್ನು ಪರಿಶೀಲಿಸಿದ್ದೇವೆ. ಅಂದರೆ ನಮ್ಮ ಕರ್ನಾಟಕ ಸರ್ಕಾರದಿಂದ ಜಾಮೀನು ರದ್ದು ಮಾಡಿ ಅಂತಂದ್ಬಿಟ್ಟು ದಾಖಲೆ ಸಲ್ಲಿಸಿದಾರಲ್ಲ, ಅದನ್ನು ಪರಿಶೀಲಿಸಿದ್ದೇವೆ. ಹೈಕೋರ್ಟ್ ಆದೇಶದಲ್ಲಿ ಚಡಪಡಿಕೆ ಎದ್ದು ಕಾಣುತ್ತಿದೆ. ಅಂದರೆ ಮೊದಲು ಜಾಮೀನು ಕೊಟ್ಬಿಡ್ಬೇಕಂತ ಆತುರಾತುರದಲ್ಲಿ ಕೊಟ್ಟಂತೆ ಕಂಡು ಬರ್ತಾ ಇದೆ. ಬೇಲ್ ನೀಡಲು ಹೇಗಾದರೂ ಒಂದು ಅಂಶ ಸಿಗಲಿ ಎನ್ನುವ ಚಡಪಡಿಕೆ ಕಾಣ್ತಾ ಇದೆ ಅಂತ. ಒಂದು ಪಾಯಿಂಟ್ ಸಿಕ್ಕಿದ್ರೆ ಸಾಕು ಬೇಲ್ ಕೊಟ್ಬೋಣ ಅಂತ ಕೊಟ್ಟಿದ್ದಾರೆ ಅಂತ ನಮಗನ್ನಿಸ್ತಾ ಇದೆ. ಹೈಕೋರ್ಟ್ ಆದೇಶವನ್ನು ಹೇಗೆ ನೀಡಿದೆ ಎನ್ನುವುದನ್ನು ನೀವು ಗಮನಿಸಿರಬಹುದು ಅಂತ ಕಪಿಲ್ ಸಿಬಲ್ ಹೇಳ್ತಾರೆ. ಜಡ್ಜ್ ಹೈಕೋರ್ಟ್ ಆದೇಶವನ್ನು ಹೆಂಗೆ ಕೊಟ್ಟಿದೆ ಅನ್ನೋದನ್ನು ನೀವು ಗಮನಿಸಿರಬಹುದು. ನಟ ದರ್ಶನ್ ಪರ ವಕೀಲ ಕಪಿಲ್ ಸಿಬಲ್ ಅವರಿಗೆ ಸುಪ್ರೀಂ ಕೋರ್ಟ್ ಈ ಪ್ರಶ್ನೆಯನ್ನು ಮಾಡಿತ್ತು.
ಜಾಮೀನು ಮುಂದುವರಿಸಲು ಸಮರ್ಥವಾದ ವಾದ ಮಂಡಿಸಿ ಅಂತ ಹೇಳಿತ್ತು. ಅವ್ರು ಹೇಳಿದರು, ನೀವು ವಾದ ಮಾಡೋದಕ್ಕೆ ಬಂದಿದ್ದೀರಾ, ಫೈನ್. ಈಗ ನಾವು ಜಾಮೀನು ಮುಂದುವರಿಸ್ಬೇಕಾ ರದ್ದು ಮಾಡಬೇಕಾ? ಮುಂದುವರಿಸಬೇಕು ಅನ್ನೋದಾದರೆ ಯಾಕೆ ಮುಂದುವರಿಸಬೇಕು ಅಂತ ನೀವು ನಮಗೆ ಮನವರಿಕೆ ಮಾಡಿಕೊಡಬೇಕು ಅಂತ ಕಪಿಲ್ ಸಿಬಲ್ ಹೇಳಿದೆ. ಅದಕ್ಕೆ ನಾವು ಆರಂಭದಲ್ಲಿ ಹೇಳಿದ್ದು, ದರ್ಶನ್ ಜಾಮೀನು ಭವಿಷ್ಯ ಕಪಿಲ್ ಸಿಬಲ್ ಅವ್ರ ಮೇಲೆ ನಿಂತಿದೆ. ಕಪಿಲ್ ಸಿಬಲ್ ಆ್ಯಕ್ಚುಲಿ ಅಭಿಷೇಕ್ ಮನು ಸಿಂಘ್ವಿ ಅವರು ಅಪಿಯರ್ ಆಗಬೇಕಾಗಿತ್ತು, ಅದಾಗಲಿಲ್ಲ. ಕೊನೆಗೆ ಕಪಿಲ್ ಸಿಬಲ್ ಅವರು ಅಪಿಯರ್ ಆಗಿದ್ದಾರೆ. ಇಬ್ಬರು ಸೀನಿಯರ್ ಮೋಸ್ಟ್ ಅಡ್ವೊಕೇಟ್ಸು. ಹಾಗಾಗಿ ದರ್ಶನ್ ಅವ್ರನ್ನ ಯಾವ ಥರ ಉಳಿಸ್ತಾರೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು. ಓಕೆ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನವದೆಹಲಿಯಿಂದ ನನ್ನ ಕೊಲೀಗ್ ಶಬೀರ್ ಜಾಯ್ನ್ ಆಗ್ತಾ ಇದ್ದಾರೆ. ಶಬೀರ್, ಈಗ ಮೊನ್ನೆಯ ಸುಪ್ರೀಂ ಕೋರ್ಟ್ನ ಅಬ್ಸರ್ವೇಷನ್ಸನ್ನು ಗಮನಿಸಿದಾಗ ದರ್ಶನ್ ಬೇಲು ರದ್ದಾಗಬಹುದು ಅಂತ ಅಂದಾಜು ಮಾಡ್ಬೋದು, ಬಟ್ ಹೀಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಈಗ ದರ್ಶನ್ ಬೇಲು ರದ್ದಾದರೆ ಮುಂದೇನು, ಬೇಲ್ ರದ್ದಾಗದಿದ್ದರೆ ಮುಂದೇನು, ಅಂದರೆ ಕಾನೂನು ಪ್ರಕ್ರಿಯೆಗಳು ಹೇಗಾಗುತ್ತೆ, ಇವತ್ತು ಏನು ನಿರೀಕ್ಷೆಯನ್ನು ಮಾಡಬಹುದು ಅಂತ? ಅರವಿಂದ್, ಒಂದು ಮೊದಲನೇದಾಗಿ ಸ್ಪಷ್ಟವಾಗಿ ಹೇಳುವಂಥದ್ದೇನು ಅಂದರೆ, ಕೋರ್ಟ್ ಅಬ್ಸರ್ವೇಷನ್ ಅಲ್ಲಿ ಏನೆಲ್ಲ ಅಂಶಗಳನ್ನು ಹೇಳುತ್ತೆ ಅದು ಆದೇಶದಲ್ಲಿ ಬರುತ್ತೆ ಅಂತ ಏನಿಲ್ಲ. ಆದೇಶದಲ್ಲಿ ಬೇರೆ ಅಂಶಗಳು ಬರ್ಬೋದು, ಅಬ್ಸರ್ವೇಷನ್ ಅಲ್ಲಿ ಬೇರೆ ಅಂಶಗಳು ಬರ್ಬೋದು. ಕೋರ್ಟ್ ವಿಚಾರಣೆಯ ಸಂದರ್ಭದಲ್ಲಿ ಅಬ್ಸರ್ವೇಷನ್ ಮಾಡಿ ಕೆಲವೊಂದಿಷ್ಟು ಅಂಶಗಳನ್ನು ವಕೀಲರ ಮುಂದೆ ಇಡುತ್ತೆ. ಆ ವಕೀಲರು ಅದಕ್ಕೆ ಪೂರಕವಾದಂತಹ ಸಮರ್ಥವಾದಂತಹ ವಾದವನ್ನು ಮಂಡಿಸಿದ್ರೆ ಆ ಅಭಿಪ್ರಾಯಗಳು ಬದಲಾಗುವಂತಹ ಸಾಧ್ಯತೆಗಳಿರ್ತವೆ. ಆ ಅಭಿಪ್ರಾಯಕ್ಕೆ ತದ್ವಿರುದ್ಧವಾದಂಥ ಆದೇಶಗಳು ಬಂದಿರುವಂತಹ ಉದಾಹರಣೆಗಳು ಕೂಡ ಇದ್ದಾವೆ. ಸೊ ಹೀಗಾಗಿ ದರ್ಶನ್ ಅವರ ವಿಚಾರದಲ್ಲಿ ಕಳೆದ ವಿಚಾರಣೆಯ ಸಂದರ್ಭದಲ್ಲಿ ಏನು ಅಬ್ಸರ್ವೇಷನ್ಸ್ ಆಗಿತ್ತು ಅದು ಆದೇಶದಲ್ಲಿ ಬಂದ್ಬಿಡುತ್ತಾ ಅಂದ್ರೆ ಖಂಡಿತವಾಗ್ಲೂ ಇಲ್ಲ. ಇವತ್ತು ಕಪಿಲ್ ಸಿಬಲ್ ಅವರು ಏನು ವಾದವನ್ನ ಮಂಡಿಸ್ತಾರೆ ಅನ್ನೋದರ ಮೇಲೆ ನಟ ದರ್ಶನ್ ಅವರ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ. ಯಾಕೆ ಅಂದ್ರೆ ಹೈಕೋರ್ಟ್ನ ಒಂದಿಷ್ಟು ಏನು ಅಂಶಗಳೇನಿತ್ತು, ಆದೇಶದ ಅಂಶಗಳೇನಿತ್ತು, ಅದ್ರ ಬಗ್ಗೆ ಅತೃಪ್ತಿಯನ್ನು ವ್ಯಕ್ತಪಡಿಸಿರುವಂಥದ್ದು. ಈ ಆದೇಶದಲ್ಲಿ ಏನೋ ಒಂದು ಚಟಪಟಿಕೆ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ, ಸಾಮಾನ್ಯವಾಗಿ ಮೆರಿಟ್ಸ್ನ ಮೇಲೆ ಬೇಲ್ನ ಕೊಡುವಂಥದ್ದು ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆ. ಆದರೆ ಇಲ್ಲಿ ಬೇಲ್ ಕೊಡೋಕ್ಕೇನೆ ಮೆರಿಟ್ಸ್ನ ಹುಡುಕದಂತೆ ಕಾಣಿಸ್ತಾ ಇದೆ. ಹೀಗಾಗಿ ಈ ಆರ್ಡ್ರಲ್ಲಿ ಏನೋ ಒಂದು ಸೂಕ್ತವಾಗಿಲ್ಲ ಅನ್ನುವಂಥದ್ದು ನಮ್ಗೆ ಅನ್ನಿಸ್ತಾ ಇರುವಂಥದ್ದು. ನೀವು ಇದಕ್ಕೆ ಪೂರಕವಾದಂಥ ವಾದವನ್ನ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ನ್ಯಾಯಮೂರ್ತಿ JB ಪದ್ರಿವಾಲಾ ಅವರು ಹಿರಿಯ ವಕೀಲರಾಗಿರುವಂಥ ಕಪಿಲ್ ಸಿಬಲ್ ಅವರಿಗೆ ತಿಳಿಸಿರುವಂಥದ್ದು. ಕಪಿಲ್ ಸಿಬಲ್ ಈಗ ದರ್ಶನ್ ಪರ ವಾದವನ್ನ ಕೂಡ ಮಂಡಿಸ್ತಾ ಇದ್ದಾರೆ. ಇವತ್ತು ಅವರು ತಮ್ಮ ವಾದವನ್ನ ಮುಂದುವರಿಸ್ತಾರೆ. ನೋಡಿ, ಈ ಹಿಂದೆ ಬೇರೆ ಬೇರೆ ಅಂಶಗಳ ಬಗ್ಗೆ ವಾದ ಸಾಕಷ್ಟು ಆಗಿರುವಂಥದ್ದು. ಸರ್ಕಾರದ ವಾದವನ್ನ ಅಥವಾ ರಾಜ್ಯ ಪೊಲೀಸರ ವಾದವನ್ನ ಈಗಾಗಲೇ ಸುಪ್ರೀಂ ಕೋರ್ಟ್ ಆಲಿಸಿರುವಂಥದ್ದು. ಬೇರೆ ಬೇರೆ ಆಯಾಮಗಳಲ್ಲಿ ಎಲ್ಲ ವಿಚಾರವನ್ನು ಕೂಡ ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಮಾಡಿಕೊಡುವಂಥ ಕೆಲಸವನ್ನ ಈಗಾಗಲೇ ವಕೀಲರು ಮಾಡಿದ್ದಾರೆ. ಅದು ಒಂದು ಹಂತದವರೆಗೂ ಕೂಡ ಈಗ ಕನ್ವಿನ್ಸ್ ಆಗಿರುವಂಥದ್ದು. ಮುಂದಿನ ಹಂತದಲ್ಲಿ ಈಗ ನಟ ದರ್ಶನ್ ಸೇರಿ ಉಳಿದ ಆರೋಪಿಗಳ ಪರ ವಕೀಲರು ಕೂಡ ವಾದವನ್ನ ಮಂಡಿಸ್ತಾರೆ. ಈ ಸಂದರ್ಭದಲ್ಲಿ ಬೇರೆ ಬೇರೆ ಅಂಶಗಳಿಗೆ ಸಂಬಂಧಪಟ್ಟಂತೆ ಬೆಳಕು ಚೆಲ್ಲುವಂತ ಕೆಲಸವನ್ನ ಮಾಡ್ತಾರೆ. ಸೊ ಈ ಹಂತದಲ್ಲಿ ಏನಾದ್ರೂ ಜಡ್ಜ್ಗಳ ಒಪಿನಿಯನ್ ಬದಲಾಗುತ್ತಾ ಅಥವಾ ಬದಲು ಮಾಡುವಂತ ನಿಟ್ಟಿನಲ್ಲಿ ಏನಾದ್ರೂ ಪ್ರಯತ್ನಗಳಾಗುತ್ತಾ, ಅದಕ್ಕೆ ಪೂರಕವಾದಂತ ಆರ್ಗ್ಯುಮೆಂಟ್ಸ್ ಆಗುತ್ತಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಇದಾದ ಬಳಿಕ ಜಡ್ಜ್ಮೆಂಟ್ ಬರುತ್ತೆ. ಸೊ ಆ ಜಡ್ಜ್ಮೆಂಟ್ ಭಿನ್ನವಾಗಿರುವಂತ ಸಾಧ್ಯತೆಗಳು ಇದಾವೆ. ಒಂದ್ ವೇಳೆ ಕಪಿಲ್ ಸಿಬಲ್ ಅವರ ವಾದ ಮನವರಿಕೆ ಆಗದೆ ಇದ್ರೆ ಈ ಹಿಂದೆ ಹೇಳಿದಂತೆ ಏನು ಅಬ್ಸರ್ವೇಷನ್ಸ್ ಬಂದಿತ್ತು ಅದಕ್ಕೆ ಪೂರಕವಾದಂತ ಆದೇಶ ಬರುವಂತ ಸಾಧ್ಯತೆಗಳಿದಾವೆ. ಸೊ ಯಾವುದೇ ಆದೇಶ ಹೀಗೆ ಬರುತ್ತೆ ಅನ್ನುವಂಥದ್ದನ್ನ ಸುಪ್ರೀಂ ಕೋರ್ಟ್ ವಿಚಾರದಲ್ಲಿ ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಇವತ್ತಿನ ಆರ್ಗ್ಯುಮೆಂಟ್ ಆದ ಮೇಲೆ ಏನು ಆದೇಶ ಬರುತ್ತೆ ಅದು ಯಾವ ಕಡೆಗೂ ಬೇಕಾದ್ರೂ ವಾಲುವಂತ ಸಾಧ್ಯತೆಗಳು ಕೂಡ ಇರ್ಬೋದು. ಸೊ ಹೀಗಾಗಿ ಇವತ್ತು ನಡೆಯಬಹುದಂತ ವಿಚಾರಣೆ ಅಥವಾ ಆರ್ಗ್ಯುಮೆಂಟ್ಸ್ ಏನಿದೆ ಅದು ಬಹಳಷ್ಟು ಮಹತ್ವದ್ದಾಗಿರುತ್ತೆ. ಈ ಒಂದು ಆರ್ಗ್ಯುಮೆಂಟೇ ದರ್ಶನ್ ಅವರ ಜಾಮೀನು ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ. ಅರವಿಂದ್.